ನಮಸ್ಕಾರ. ರಾಜಸ್ಥಾನ್ ವಿರುದ್ಧ ಮುಂಬೈ ಸೋತ ಬಳಿಕ ಕೋಪಗೊಂಡರು ಹಾರ್ದಿಕ್ ಪಾಂಡ್ಯ. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧ ಮುಂಬೈ ಸೋತ ಬಳಿಕ ನಾಯಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಮುಂಬೈನ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಮೆಂಟ್ ಮಾಡಿ. ಹೌದು, ಗುವಾಹಟಿಯ ಬರ್ಜಾಪಾರಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ IPL 2026ರ 13ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹೀನಾಯ ಸೋಲು ಎದುರಿಸಿದೆ ಸ್ನೇಹಿತರೆ. ಮಳೆ ಬಾಧಿತ ಈ ಪಂದ್ಯವನ್ನ 11 ಓವರ್ಗಳಿಗೆ ಕಡಿತಗೊಳಿಸಲಾಗಿತ್ತು ಸ್ನೇಹಿತರೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ನಾಯಕ ಮೊದಲು ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತು. ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಸಿಡಿಲಬ್ಬರದ ಆರಂಭವನ್ನ ಒದಗಿಸಿಕೊಟ್ಟರು. ಪರಿಣಾಮವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ 11 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ನಷ್ಟಕ್ಕೆ 150 ರನ್ ಪೇರಿಸಿತ್ತು. ಜೈಸ್ವಾಲ್ ಅಜೇಯ 77 ರನ್ ಬಾರಿಸಿ ಮಿಂಚಿದರೆ ವೈಭವ್ ಸೂರ್ಯವಂಶಿ 39 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಮುಂಬೈ ಇಂಡಿಯನ್ಸ್ ತಂಡದ ಕಡೆಯಿಂದ ನಿರೀಕ್ಷಿತ ಹೋರಾಟ ಕಂಡು ಬಂದಿಲ್ಲ ಸ್ನೇಹಿತರೆ. ಯಾವೊಬ್ಬ ಬ್ಯಾಟರ್ ಕೂಡ 30 ರನ್ಗಳ ಗಡಿ ದಾಟಿರಲೇ ಇಲ್ಲ. ಪರಿಣಾಮವಾಗಿ ಮುಂಬೈ 11 ಓವರ್ಗಳಲ್ಲಿ 123 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಈ ಪಂದ್ಯದಲ್ಲಿ ರಾಯಲ್ ಆಗಿ 27 ರನ್ಗಳ ವಿಕ್ಟರಿ ಪಡೆದುಕೊಂಡಿತ್ತು. ಅತ್ತ ನಾಂಡ್ರೆ ಬರ್ಗರ್ ಹಾಗೂ ರವಿ ಬಿಷ್ಣೋಯ್ ಮತ್ತು ಸಂದೀಪ್ ಶರ್ಮಾ ತಲಾ 2 ವಿಕೆಟ್ ಪಡೆದು ಮಿಂಚಿದರು ಸ್ನೇಹಿತರೆ. ಈ ಸೋಲಿನೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡ ಟೂರ್ನಿಯಲ್ಲಿ ಸತತ 2ನೇ ಸೋಲನ್ನ ಎದುರಿಸಿದೆ. ಇನ್ನಿದೀಗ ಸೋಲಿನ ಕುರಿತು ಮಾತನಾಡಿದ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಈ ರೀತಿಯಾಗಿ ಹೇಳಿದ್ದಾರೆ. ಖಂಡಿತವಾಗಲೂ ಈ ಫಲಿತಾಂಶ ನಿರಾಸೆ ತಂದಿದೆ. ನಾವು ಬ್ಯಾಟಿಂಗ್ ನಲ್ಲಿ ನಿರೀಕ್ಷಿತ ಮಟ್ಟದ ರನ್ ದಾಖಲಿಸಲು ವಿಫಲವಾದೆವು. 150 ರನ್ ಟಾರ್ಗೆಟ್ ಬೆನ್ನಟ್ಟುವಾಗ ಪವರ್ ಪ್ಲೇನಲ್ಲಿ ಹೆಚ್ಚು ವಿಕೆಟ್ ಕಳೆದುಕೊಂಡಿದ್ದು ನಮಗೆ ಹಿನ್ನಡೆ ಆಯಿತು ಎಂದು ಪಾಂಡ್ಯ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಮಿಡಲ್ ಓವರ್ಗಳಲ್ಲಿ ಚೇತರಿಸಿಕೊಳ್ಳಲು ಟ್ರೈ ಮಾಡಿದ್ದೇವೆ. ಆದರೆ ರಾಜಸ್ಥಾನದ ಬೌಲರ್ಗಳು ನಿರಂತರವಾಗಿ ಒತ್ತಡ ಹೇರಿದರು. ನಮ್ಮ ಬ್ಯಾಟಿಂಗ್ ವಿಭಾಗದಲ್ಲಿ ಇನ್ನೂ ಕೂಡ ಸುಧಾರಣೆಯ ಅಗತ್ಯವಿದೆ ಎಂದು ಹಾರ್ದಿಕ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಬೌಲರ್ಗಳು ಉತ್ತಮವಾಗಿ ಹೋರಾಡಿದರು. ಆದರೆ ಕಡಿಮೆ ಮೊತ್ತವನ್ನು ರಕ್ಷಿಸುವುದು ಯಾವಾಗಲೂ ಸವಾಲಿನ ಕೆಲಸ. ಆದರೂ ಪಂದ್ಯವನ್ನ ಕೊನೆವರೆಗೂ ಕೊಂಡೊಯ್ದಿದ್ದ ರೀತಿ ತೃಪ್ತಿ ತಂದಿದೆ. ಇದು ಕೇವಲ ಒಂದು ಪಂದ್ಯ ಅಷ್ಟೇ. ನಾವು ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಮುಂದಿನ ಪಂದ್ಯಗಳಲ್ಲಿ ಬಲಿಷ್ಠವಾಗಿ ಮರಳುತ್ತೇವೆ ಎಂಬ ನಂಬಿಕೆ ನನಗಿದೆ ಎಂದು ಪಾಂಡ್ಯ ಹೇಳಿದ್ದಾರೆ. ಹಾಗೂ ಆರ್ಆರ್ ತಂಡದ ಆರಂಭಿಕ 2 ಆಟಗಾರರು ನಮ್ಮನ್ನ ಪಂದ್ಯದಿಂದ ಔಟ್ ಮಾಡಿದರು. ಅದರಲ್ಲಿ ವೈಭವ್ ಆಡಿದ ಆಟ ಇಂಪ್ರೆಸಿವ್ ಆಗಿತ್ತು ಎಂದು ಹಾರ್ದಿಕ್ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಆರ್ಆರ್ ವಿರುದ್ಧದ ಮುಂಬೈ ತಂಡದ ಈ ಹೀನಾಯ ಸೋಲಿಗೆ ರಿಯಲ್ ಕಾರಣ ಏನು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.